ಎಲ್ಲ ಒಂದು ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ರೀಲ್ಸ್ ಸ್ವಾಗತ. ಎಕ್ಸಾಮ್ ಎಲ್ಲ ಮುಗೀತು. ಈಗ ಬಂದ್ಬಿಟ್ಟು ನಮಗೆ ರಿಸಲ್ಟ್ ಟೆನ್ಷನ್ನು. ಯಾವಾಗ ರಿಸಲ್ಟ್ ಬರುತ್ತೆ ಅಂತ. ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಮಾಹಿತಿ ಕೊಡ್ತೀನಿ. ಸೊ ಡೇಟನ್ನು ಹೇಳ್ತೀನಿ. ಸೊ ಅವಾಗ ಮಾತ್ರನೇ ಎಕ್ಸಾಮ್ ರಿಸಲ್ಟ್ ಬರ್ತದೆ. ಅರ್ಥ ಆಯ್ತಾ? ಟೆನ್ಷನ್ ಬೇಡ, ಮಾಹಿತಿ ಕೊಡ್ತೀನಿ. ಕೊನೆವರೆಗೂ ತಪ್ಪದೆ ವಿಡಿಯೋನ ನೋಡಿ. ಒಂದು 4 ರಿಂದ 5 ನಿಮಿಷ ವಿಡಿಯೋ ಆಗ್ಬೋದು. ತುಂಬ ಟೈಮ್ ಇದೆ ನಿಮಗೆ, ಈಗಾಗಲೇ ಎಕ್ಸಾಮ್ ಮುಗಿದಿದೆ. ಸೊ ಸ್ವಲ್ಪ 5 ನಿಮಿಷ ವಿಡಿಯೋನ ಕೊನೆವರೆಗೆ ನೋಡಿ. ಅರ್ಥ ಆಯ್ತಾ? ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರ್ಯಾದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಇದೇ ರೀತಿ ನಾನು ರಿಸಲ್ಟ್ ಬರೋವರೆಗೂ ಮಾಹಿತಿ ಕೊಡ್ತಾ ಇರ್ತೀನಿ. ಯಾವಾಗ ರಿಸಲ್ಟ್ ಬರುತ್ತೆ ಏನು ಅಂತ, ಯಾವ ರೀತಿ ಚೆಕ್ ಮಾಡಬೇಕು, ಮತ್ತು ರಿಸಲ್ಟ್ ಬಂದಮೇಲೆ ನಿಮಗೆ ಸರ್ವರ್ ಸಮಸ್ಯೆ ಬರ್ತದೆ. ನಿಮ್ಮ ರಿಸಲ್ಟು ಯಾರಿಗಿಂತ ಮೊದಲು ನೋಡೋ ಲಿಂಕ್ ಕೊಡ್ತೀನಿ. ಆ ಒಂದು ಲಿಂಕ ನೀವು ಎಲ್ಲರಿಗಿಂತ ನಿಮ್ಮ ರಿಸಲ್ಟ್ನ ಮೊದಲು ನೋಡ್ಬೋದು. ಅರ್ಥ ಆಯ್ತಾ? ಆದ್ದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಸ್-ಎಲ್-ಸಿ ರಿಸಲ್ಟ್ ಬರೋವರೆಗೂ ತುಂಬ ಹೆಲ್ಪ್ ಆಗ್ತದೆ, ತುಂಬ ಹೆಲ್ಪ್ ಆಗ್ತದೆ. ಸಬ್ಸ್ಕ್ರೈಬ್ ಮಾಡೋದು ನಿಮ್ಮ ಜವಾಬ್ದಾರಿ. ತಪ್ಪದೆ ಮಾಡ್ಕೊಳ್ಳಿ. ವೇಟ್ ಮಾಡ್ತಿರ್ತೀನಿ, ಮಾಡ್ಕೊಳ್ಳಿ. ಮಾಡಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪದೆ ಶೇರ್ ಮಾಡಿ, ಯಾಕಂದರೆ ಅವರು ಎಕ್ಸಾಮ್ ಬರೆದು ಬಂದುಬಿಟ್ಟು ರಿಸಲ್ಟ್ ಟೆನ್ಷನಲ್ಲಿ ಇರ್ತಾರೆ. ತಪ್ಪದೆ ಮರ್ಯಾದೆ ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಮತ್ತೊಂದು ಅಪ್ಡೇಟ್ ಏನಂದರೆ, ಸೊ ಯಾರೆಲ್ಲ ನಮ್ಮ ಒಂದು ಚಾನಲ್ ನೋಡಿಬಿಟ್ಟು ಎಸ್-ಎಲ್-ಸಿ ಎಕ್ಸಾಮ್ ಬರೆದಿದ್ದೀರಾ, ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಬರೆದಿದ್ದೀರಾ. ಸೊ ನಿಮ್ಮ ಒಂದು ಅಭಿಪ್ರಾಯ ಬಂದುಬಿಟ್ಟು ಒಂದು ಶಾರ್ಟ್ ವಿಡಿಯೋ ಮಾಡಿ ಕಳಿಸ್ಬೇಕು. ಒಂದು ಶಾರ್ಟ್ ವಿಡಿಯೋ ಅಂದರೆ ಒಂದು ಫೇಸ್ ಕ್ಯಾಮ್ರಾ ಮಾಡಿಬಿಟ್ಟು ಒಂದು 30 ಸೆಕೆಂಡ್ ಆಗಲಿ, ಸೊ 1 ನಿಮಿಷ ಆಗಲಿ, ಯಾವುದಾದ್ರು ಒಂದು ವಿಡಿಯೋ ಮಾಡಿ ಕಳಿಸಿ. ನಮ್ಮ ಚಾನಲ್ ಯಾವ ರೀತಿ ಹೆಲ್ಪ್ ಆಯಿತು ನಿಮಗೆ, ಸೊ ಯಾವ ರೀತಿ ಹೆಲ್ಪ್ ಆಯಿತು, ಎಷ್ಟು ಮಾರ್ಕ್ಸ್ ಪಡ್ಕೊಂಡ್ರಿ, ಮತ್ತು ಈ ರೀತಿ ಯಾವ ರೀತಿ ಹೆಲ್ಪ್ ಆಯಿತು ಅಂತ ಒಂದು ವಿಡಿಯೋ ಮಾಡಿ ಕಳಿಸ್ಬೇಕು. ಒಂದು ಶಾರ್ಟ್ ವಿಡಿಯೋ, ಅದರಲ್ಲಿ ನಿಮ್ಮ ನೇಮು, ನಿಮ್ಮ ಸಿಟಿ, ನಿಮ್ಮ ಊರು, ಸೊ ನಿಮ್ಮ ಅಭಿಪ್ರಾಯ, ನಿಮ್ಮ ಬಗ್ಗೆ, ನಿಮ್ಮ ಸ್ಕೂಲ್ ಬಗ್ಗೆ ಒಂದು ಶಾರ್ಟ್ ವಿಡಿಯೋ, ಒಂದು ಅರ್ಧ ನಿಮಿಷ, 1 ನಿಮಿಷ ವಿಡಿಯೋ ಮಾಡಿ ಕಳಿಸಿ. ಸಾಧ್ಯ ಇದ್ದರೆ ಅದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲ ಜಾಸ್ತಿ ಜನ ಕಳಿಸಿದರೆ ಸೊ ಎಲ್ಲರದ್ದು ಸೇರಿಸ್ಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಇದೇ 4-5 ದಿನಗಳಲ್ಲಿ ಕಳಿಸಿ. ಒಂದು 4-5 ದಿನ ಮಾತ್ರ ಟೈಮ್ ಇದೆ. ಸೊ ಒಂದು ಏಪ್ರಿಲ್ 10 ಒಳಗೆ ಕಳಿಸ್ಬೇಕು. ನೀವು ಏಪ್ರಿಲ್ 10 ಒಳಗೆ ಕಳಿಸ್ಬೇಕು. ಅರ್ಥ ಆಯ್ತಾ? ಅಷ್ಟರೊಳಗೆ ಕಳಿಸಿ. ತುಂಬ ಜನ ಕಳಿಸಿದರೆ ಸೊ ಸಾಧ್ಯ ಇದ್ದರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಎಲ್ಲರದ್ದು ಕೂಡ ಸೇರಿಸಿ ವಿಡಿಯೋಗಳನ್ನ ಸೇರಿಸಿ ಯಾವ ರೀತಿ ಕಳಿಸ್ಬೇಕು ಅಂದರೆ, ಇದೇ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಒಂದು ಟೆಲಿಗ್ರಾಮ್ನ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಓಪನ್ ಆಗ್ತದೆ ಚಾಟು. ಅಲ್ಲಿ ಹಾಯ್ ಅಂತ ಕಳಿಸ್ಬಿಟ್ಟು ಆಮೇಲೆ ಒಂದು ಶಾರ್ಟ್ ವಿಡಿಯೋನ ಮಾಡಿ ಕಳಿಸಿ. ತಪ್ಪದೆ ಎಲ್ಲರೂ ಕೂಡ ಕಳಿಸಿ. ವೇಟ್ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಅಭಿಪ್ರಾಯ ಏನು, ಎಷ್ಟು ಹೆಲ್ಪ್ ಆಯಿತು ಅಂತ ಒಂದು ಶಾರ್ಟ್ ವಿಡಿಯೋ ಅಷ್ಟೇ, ನಿಮ್ಮ ನೇಮು, ಸೊ ಎಲ್ಲವನ್ನು ಮಾಡಿ ಕಳಿಸಿ. ಬನ್ನಿ ಈಗ ರಿಸಲ್ಟ್ ಅಪ್ಡೇಟ್ ನೋಡ್ತಾ ಹೋಗೋಣ. ತಪ್ಪದೆ ಎಲ್ಲರೂ ಕಳಿಸಿ. ಈಗ ನಿಮ್ಮ ರಿಸಲ್ಟು ಯಾವಾಗ ಅಂದರೆ, ನಿಮ್ಮ ಮೊದಲು ಮೌಲ್ಯಮಾಪನ ಬಗ್ಗೆ ನೋಡೋಣ. ಮೌಲ್ಯಮಾಪನ ಅಂದರೆ ಏನು? ಈಗಾಗಲೇ ಪೇಪರ್ ಬರೆದಿದ್ದೀರಾ, ಅದನ್ನ ಚೆಕ್ ಮಾಡೋದು. ಅದು ಬಂದುಬಿಟ್ಟು ಇದೇ ಏಪ್ರಿಲ್ 11ರಿಂದ ಸ್ಟಾರ್ಟ್ ಆಗ್ತದೆ. ಏಪ್ರಿಲ್ 11ರಿಂದ ಸ್ಟಾರ್ಟ್ ಆಗ್ತದೆ. ನಿಮ್ಮ ಪೇಪರ್ ಚೆಕ್ ಮಾಡೋದು ಏಪ್ರಿಲ್ 11ರಿಂದ ಸ್ಟಾರ್ಟ್ ಮಾಡ್ತಾರೆ. ಅದು ಬಂದುಬಿಟ್ಟು ಒಂದು 15ರಿಂದ 20 ದಿನ ಬೇಕಾಗತ್ತೆ. 15ರಿಂದ 20 ದಿನ ನಿಮ್ಮ ಪೇಪರ್ ಚೆಕ್ ಮಾಡೋಕ್ಕೇ ಬೇಕು. ಆಮೇಲೆ ಏನು ಮಾಡ್ತಾರೆ ಅಂದರೆ, ನಿಮ್ಮ ಮಾರ್ಕ್ಸ್ನ ಎಂಟ್ರಿ ಮಾಡ್ತಾರೆ ಬೋರ್ಡ್ಗೆ. ಅದಾನಂತರ ನಿಮ್ಮ ರಿಸಲ್ಟ್ ಬಂದುಬಿಟ್ಟು ಮೇ ಮೊದಲ ವಾರ ಬರ್ತದೆ. ಅರ್ಥ ಆಯ್ತಾ? ಮೇ ಮೊದಲ ವಾರ ಬರೋ ಚಾನ್ಸಸ್ ತುಂಬಾ ಇದೆ. ಮೇ ಮೊದಲ ವಾರ ತಪ್ಪಿದರೆ ಮೇ 2ನೇ ವಾರ ಬರ್ತದೆ. ಸೊ ಇಷ್ಟರಲ್ಲೇ ಬರ್ತದೆ. ಆಲ್ಮೋಸ್ಟು ಮೇ ಮೊದಲ ವಾರ ಬರ್ತದೆ ನಿಮ್ಮ ರಿಸಲ್ಟು. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಯಾರೆಲ್ಲ ಡೌಟಲ್ಲಿದ್ದಾರೆ ಅವ್ರಿಗೆಲ್ಲರೂ ಶೇರ್ ಮಾಡಿ. ಯಾಕಂದರೆ ಅವರು ಕೂಡ ರಿಸಲ್ಟ್ ಟೆನ್ಷನಲ್ಲಿದ್ದಾರೆ. ಅರ್ಥ ಆಯ್ತಾ? ತಪ್ಪದೇ ಶೇರ್ ಮಾಡಿ. ಈಗಾಗಲೇ ನಿಮ್ಮ ಪೇಪರ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ, ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಿಮ್ಮ ಪೇಪರ್ ಯಾವ ರೀತಿ ಚೆಕ್ ಮಾಡ್ತಾ ಇದ್ದಾರೆ, ಮತ್ತು ನಿಮ್ಮ ಪೇಪರು ಯಾವೆಲ್ಲ ಡಿಸ್ಟಿಕ್ಕಿಗೆ ಹೋಗಿವೆ, ಯಾವ ಜಿಲ್ಲೆಗೆ ಹೋಗಿವೆ ಅಂತ ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ. ಆದ್ದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ನಿಮ್ಮ ಪೇಪರ್ ಯಾವ ರೀತಿ ಚೆಕ್ ಆಗ್ತದೆ, ಸೊ ಎಷ್ಟು ಜನ ಚೆಕ್ ಮಾಡ್ತಾರೆ, ಯಾವ ರೀತಿ ಚೆಕ್ ಮಾಡ್ತಾರೆ, ಸೊ ನಿಮಗೆ ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ, ಇದೆಲ್ಲ ವಿಡಿಯೋ ಮಾಡಿ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋ ನೋಡ್ತಾ ಹೋಗಿ. ಅರ್ಥ ಆಯ್ತಾ? ರಿಸಲ್ಟ್ ಬರೋವರೆಗೂ ಇದೇ ರೀತಿ ಮಾಹಿತಿ ಕೊಡ್ತಾ ಇರ್ತೀನಿ. ಮತ್ತು ವಿಡಿಯೋ ಮಾಡಿ ಕಳಿಸೋದು ಮರೆಯೋಕೆ ಹೋಗ್ಬೇಡಿ. ಲಿಂಕು ಕಮೆಂಟ್ ಬಾಕ್ಸ್ನಲ್ಲಿ ಇರ್ತದೆ. ನಿಮ್ಮ ಅಭಿಪ್ರಾಯನ ಒಂದು ಶಾರ್ಟ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಕಳಿಸಿ. ಬೇಗ ಎಲ್ಲರೂ ಕಳಿಸಿ. ಥ್ಯಾಂಕ್ ಯು ಸೊ ಮಚ್.